ಬ್ರೋ, ಚಾಟ್ ಜಿಪಿಟಿ ಕತೆ ಮುಗೀತು ಅಂತಿದ್ರೆ ಏನಾಯ್ತು? ಏನಿದ್ರ ವಿಷಯ? ಹೂಗ್ರ, ನಿಂಗೆ ಇನ್ನೂ ಗೊತ್ತಿಲ್ಲ ಈ ವಿಷಯ. ಒಂದು ಸಾದಾ ಸೀದ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ಡೆವಲಪ್ ಮಾಡಿರೋ ಡೀಪ್ ಸಿ ನ ಪ್ರಭಾವನೆ ಇದು. ದೊಡ್ಡ ದೊಡ್ಡ ಕಂಪನಿಗಳಾದ ಎನ್ವಿ ಮೀಡಿಯಾ, ಮೈಕ್ರೋಸಾಫ್ಟ್ ಹಾಗೂ ಮೆಟಾನಂತ ಅಂತಹ ಕಂಪನಿಗಳೇ ಮೈಂಡ್ ಬ್ಲಾಕ್ ಆಗಿ ಪರದಾಡ್ತಿದ್ದಾರೆ. ಅಂದ್ರೆ ನೋಡು, ಡೀಪ್ ಸಿ ಕೂಡ ಸೇಮ್ ಚಾಟ್ ಜಿಪಿಟಿ ತರನೇ ಸೇಮ್ ಅಕ್ಯುರೇಸಿ ಅಂಡ್ ಪರ್ಫೆಕ್ಷನ್ ಇರುತ್ತೆ ಔಟ್ಪುಟ್ ಅಲ್ಲಿ. ಆದ್ರೆ ಇಲ್ಲಿ ಮ್ಯಾಟರ್ ಬಂದ್ಬಿಟ್ಟು ಚಾಟ್ ಜಿಪಿಟಿಗಿಂತ 30-40% ಬಡ್ಜೆಟ್ ಲೋ ಅಲ್ಲೇ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಅಂದ್ರೆ ಇದನ್ನ ಜಸ್ಟ್ ಅರೌಂಡ್ 50-60 crores ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿದ್ದಾರೆ. ಹೇಳ್ಬೇಕು ಅಂದ್ರೆ ಚಾಟ್ ಜಿಪಿಟಿಗಿಂತ ಇದರಲ್ಲೇ ಇನ್ಫಾರ್ಮೇಶನ್ ಅನ್ನೋದು ಅಕ್ಯುರೇಟ್ ಅಂಡ್ ಬೆಸ್ಟ್ ಔಟ್ಪುಟ್ ಕೊಡುತ್ತೆ. ಈ ಡೀಪ್ ಸಿ ನಿಂದ ಪ್ರೆಸೆಂಟ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಕ್ರಾಶ್ ಆಗಿದೆ. ಇದರ ಪ್ರಭಾವ ಅನ್ನೋದು ಪ್ರತಿಯೊಂದು ಸೆಕ್ಟರ್ ಮೇಲೇನೂ ಬಿದ್ದಿದೆ. ಅದರಲ್ಲೂ ಚಾಟ್ ಜಿಪಿಟಿಸ್ ಮೇನ್ಲಿ ರನ್ ಆಗೋದೇ ಪವರ್ಫುಲ್ ಎನ್ವಿ ಮೀಡಿಯಾ ಜಿಪಿಯುಸ್ ನಿಂದ ಅಂತ ಎಲ್ರಿಗೂ ಗೊತ್ತಿರೋದೇ ಅಲ್ವಾ. ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಚಾಟ್ ಜಿಪಿಟಿ ಫೌಂಡರ್ ಇಂಥ ಸಾಫ್ಟ್ವೇರ್ ನ ಬಿಲ್ಡ್ ಮಾಡ್ಬೇಕಂದ್ರೆ ಪವರ್ಫುಲ್ ಜಿಪಿಯುಸ್ ಬೇಕು, ಸೊ ಇದನ್ನ ಬಿಲ್ಡ್ ಮಾಡಲು ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದ. ಅದನ್ನ ಮೇ ಬಿ ಚೈನಾ ಅವರು ಸೀರಿಯಸ್ ಆಗಿ ತಗೊಂಡಿರ್ಬೋದು. ಸೊ ವಿತ್ ಮಿನಿಮಮ್ ಖರ್ಚಲ್ಲೇ ಒಂದು ಪವರ್ಫುಲ್ ನ ಬಿಲ್ಡ್ ಮಾಡಿ ತೋರಿಸಿದ್ರು. ಅದರಲ್ಲೂ ಇದು ಎಲ್ಲರಿಗೂ ಫ್ರೀ ಆಗಿ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ಆಪಲ್ ಸ್ಟೋರ್ ಅಲ್ಲೂ ಅವೈಲೇಬಲ್ ಇದೆ. ನೋಡಿ, ಎಐ ಈಗಲೇ ಇದೆ, ಇನ್ನು ಮುಂದೆ ಎಐ ಅನ್ನೋದು ಎಷ್ಟಿಗೆ ಅಡ್ವಾನ್ಸ್ ಆಗಿರ್ಬೋದು ಅಲ್ವಾ.